ಇನ್ನು ಇಡಿ ದಾಳಿ ಬೆನ್ನಲ್ಲೇ ಹ್ಯಾರಿಸ್ ಮನೆಗೆ ಬಂದಿದ್ದಾರೆ ಜಮೀರ್. ಇಡಿ ದಾಳಿಯ ನಂತರ ಆಗಮಿಸಿ ಜಮೀರ್ ಮಾತುಕತೆ ನಡೆಸಿದ್ದಾರೆ. ನಜೀರ್ ಅಹಮದ್ ಕೂಡ ಹ್ಯಾರಿಸ್ ಮನೆಗೆ ಜಮೀರ್ ಜೊತೆನೆ ಬಂದರು. ಸುಮಾರು 15 ನಿಮಿಷ ಹ್ಯಾರಿಸ್ ಜೊತೆ ಚರ್ಚೆ ಮಾಡಿದ್ದಾರೆ ಜಮೀರ್. ಇಡಿ ದಾಳಿಗೆ ಸಚಿವ ಜಮೀರ್ ಅಹಮದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡಿ ಅಧಿಕಾರಿಗಳಿಗೆ ಬಿಜೆಪಿಯವರು ಯಾಕೆ ಕಾಣೋದಿಲ್ಲ? ಇನ್ನು ಎಸ್ಐಟಿ ತನಿಖೆ ನಡೀತಾ ಇದೆ. ಇಡಿ ಯಾಕೆ ಬರಬೇಕಾಗಿತ್ತು? ನನ್ನ ಮೇಲೂ ಇಡಿ ದಾಳಿಯಾಗಿತ್ತು, ನಾನು ಉತ್ತರ ಕೊಟ್ಟಿದ್ದೀನಿ. ಬರೀ ಕಾಂಗ್ರೆಸ್ನವರೇ ಇಡಿಗೆ ಟಾರ್ಗೆಟ್ ಅಂತ ಜಮೀರ್ ಆಕ್ರೋಶ ಹೊರಹಾಕಿದ್ದಾರೆ. ಇದು ಕೇಸ್ ಬಂದಿರೋದು 2020 ಬಿಜೆಪಿ ಸರ್ಕಾರದಲ್ಲೇ ಆಗಿರೋದು. ಆವಾಗಲೇ ಬಿಜೆಪಿಯಲ್ಲೇ ಸದನದಲ್ಲೇ ಓಪನ್ ಆಗಿ ಹೇಳಿದ್ದಾರೆ, ಇದಲ್ಲಿ ಏನೇನೂ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಇಡಿ ರೇಡ್ ಮಾಡೋದು ಅಗತ್ಯ ಏನಿತ್ತು? ನನ್ನ ಪ್ರಶ್ನೆ, ಏನಕ್ಕೆ ಬಿಜೆಪಿ ಇರೋ ಜನ ಬಿಟ್ಟರು? ಬಿಜೆಪಿ ಸರ್ಕಾರದಲ್ಲಿ ತಾನೇ ಆಗಿರೋದು. ಆವಾಗಲೂ ಏನಾಗಲಿಲ್ಲ. ಈಗ ಇದ್ದಂಗೆ ಬಂದುಬಿಟ್ಟು ನಲ್ಪಾಡು ಮಾಡೋದು ಅಗತ್ಯ ಏನಿತ್ತು? ಈಗ SIT ಅವರು ಕರೆದಿದ್ರು, CBI ಅವರು ಕರೆದಿದ್ರು, ತನಿಖೆ ಆಗಿ ಮುಗ್ದೋಗಿರೋದು ಕತೆ ಇದು. ಈಗ ಯಾವ ಟೈಮ್, ಈಗ ಯಾವ ಕಾಲದಲ್ಲಿ ಆಗಿರೋದು? ಈಗ ನಾನು ಇಷ್ಟೇ ಬ್ರದರ್, ಒಂದು ನಿಮಿಷ ನಾನು ಕೇಳೋದು, ಈಗ ಯಾವ ಕಾಲದಲ್ಲಿ ಆಗಿರೋದು ಇದು? ಬಿಜೆಪಿ ಸರ್ಕಾರ ತಾನೇ ಇದ್ದಿದ್ದು ಆ ಟೈಮಲ್ಲಿ. ಇಲ್ಲ, ಈಗ ಮಾಡ್ತಾ ಇದ್ದು ನಡೀತಾ ಇದೆ. ಆ ಮಧ್ಯದಲ್ಲಿ ಇವ್ರು ಬರೋದು ಅಗತ್ಯ ಏನಿತ್ತು? ಈಗ ಚಾರ್ಜ್ ಶೀಟ್ ಆಗಲಿಲ್ಲ, ತನಿಖೆ ನಡೀತಾ ಇದೆ. ಆ ಮಧ್ಯದಲ್ಲಿ ಇಡಿ ಅವ್ರು ಬರೋದು ಅಗತ್ಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಆಮೇಲೆ ಏನು ಬಿಜೆಪಿ ಇಡೀ ದೇಶದಲ್ಲಿ ನಮ್ಮ ರಾಜ ಬಿಟ್ಟಾಗಿ ಇಡೀ ದೇಶದಲ್ಲಿ ಬಿಜೆಪಿಯವ್ರು ಕಾಣಲ್ವಾ? ಇವರು ಸತ್ಯ ಹರಿಶ್ಚಂದ್ರ ಅವ್ರು ಬಿಜೆಪಿಯವರು ಇಡೀ ದೇಶದಲ್ಲಿ ಎಲ್ಲ ಸತ್ಯ ಹರಿಶ್ಚಂದ್ರಗಳು ಇರೋದ. ಹಾಗಾಗಿ ನನಗೆಲ್ಲ ಒಂದು ಕಡೆ ಒಂದು ಬೇಜಾರು ಏನಂದರೆ, ಏನಕ್ಕೆ ಮಾಡಲಿ, ತನಿಖೆ ಮಾಡಲಿ, ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅದಕ್ಕೇನು ರಿಪ್ಲೈ ಮಾಡಬೇಕು ಅವ್ರು ರಿಪ್ಲೈ ಮಾಡ್ತಾರೆ. ಇನ್ನಂತವನು ಇಡಿ ರೇಡ್ ಆಗಿತ್ತು, ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಕಲ್ಲೋಲ ಮಾಡಿದ್ರು ಆ ಟೈಮಲ್ಲಿ. ನನಗೆ ಇದು ಹಳೆ ಕೇಸು 10 ವರ್ಷದ್ದಾಯಿತು. ಇದು SIT ಪ್ರಶ್ನೆ ಆಯಿತು, FIR ಆಯಿತು, ಎಲ್ಲ ಆದಮೇಲೆ ಎಲ್ಲ ಎನ್ಕ್ವೈರಿ ಆಯಿತು. ಎಲ್ಲ ಎನ್ಕ್ವೈರಿ ಆದಮೇಲೆ ಇನ್ನು 10 ವರ್ಷದಿಂದ ಇಟ್ಕೊಂಡು ಮತ್ತೆ ಬಂದು ಇಲ್ಲಿ ಇಡಿನವ್ರು ಬರ್ತಾರೆ ಅಂದರೆ ರಾಜಕೀಯವಾಗಿ ಮಾಡಿರ್ತಕ್ಕಂಥದ್ದು. ಇದು ಹಳೆ ಕೇಸು 10 ವರ್ಷದ್ದಾಯಿತು. ಇದು SIT ಪ್ರಶ್ನೆ ಆಯಿತು, FIR ಆಯಿತು, ಎಲ್ಲ ಆದಮೇಲೆ ಎಲ್ಲ ಎನ್ಕ್ವೈರಿ ಆಯಿತು. ಎಲ್ಲ ಎನ್ಕ್ವೈರಿ ಆದಮೇಲೆ ಇನ್ನು 10 ವರ್ಷದಿಂದ ಇಟ್ಕೊಂಡು ಮತ್ತೆ ಬಂದು ಇಲ್ಲಿ ಇಡಿನವ್ರು ಬರ್ತಾರೆ ಅಂದರೆ ರಾಜಕೀಯವಾಗಿ ಮಾಡಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.